ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ರೈತನು ದೊಡ್ಡ ಗುಲಾಬಿ ಹೂವಿನ ತೋಟವಿಟ್ಟಿದ್ದ. ಅವನ ತೋಟದಲ್ಲಿ ಕೆಂಪು, ಹಳದಿ, ಬಿಳಿ, ಕಿತ್ತಳೆ ಹೀಗೆ ಹಲವಾರು ಬಣ್ಣದ ಗುಲಾಬಿ ಹೂವುಗಳು ಅರಳಿದ್ದವು. ಬೆಳಿಗ್ಗೆ ಹೊತ್ತಿಗೆ ತೋಟ ತುಂಬಾ ಸುಗಂಧದಿಂದ ಮೆರೆಯುತ್ತಿತ್ತು. ರಾಮಯ್ಯನ ಹೆಂಡತಿ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ತೋಟಕ್ಕೆ ಹೋಗಿ ಹೂಗಳನ್ನು ನೋಡುತ್ತಿದ್ದಳು. ಹೂಗಳು ಅವಳಿಗೆ ಮಕ್ಕಳಂತಿದ್ದವು. ಅವುಗಳನ್ನು ಚೆನ್ನಾಗಿ ನೀರಾವರಿ ಮಾಡಿ ಗಿಡಗಳಿಗೆ ಗೊಬ್ಬರ ಹಾಕಿ ಕಾಳಜಿ ವಹಿಸುತ್ತಿದ್ದರು. ಒಂದು ಶುಭ ಹಬ್ಬದ ದಿನ ಬಂದಿತು. ಹಳ್ಳಿಯ ದೇವರ ಗುಡಿಯಲ್ಲಿ ವಿಶೇಷ ಪೂಜೆ ಇತ್ತು. ರಾಮಯ್ಯನ ಹೆಂಡತಿ ತನ್ನ ತೋಟದ ಅತ್ಯಂತ ಸುಂದರವಾದ ಹೂಗಳನ್ನು ಆಯ್ದು ಸಾವಧಾನವಾಗಿ ಕಿತ್ತು ಒಂದು ದೊಡ್ಡ ಬುಟ್ಟಿಯಲ್ಲಿ ಹಾಕಿದಳು. ಅವಳ ಕಣ್ಣುಗಳಲ್ಲಿ ಸಂತೋಷ ಮತ್ತು ಹೆಮ್ಮೆ ತುಂಬಿತ್ತು. ಹಳ್ಳಿಯ ದೇವಾಲಯಕ್ಕೆ ಹೋಗಿ ಅವಳು ಆ ಗುಲಾಬಿ ಹೂಗಳನ್ನು ದೇವರ ಮುಂಭಾಗ ಅರ್ಪಿಸಿದಳು. ದೇವಸ್ಥಾನ ಸಂಪೂರ್ಣವಾಗಿ ಹೂಗಳಿಂದ ಸುಗಂಧಮಯವಾಯಿತು. ಹಳ್ಳಿಯ ಜನರು ಆ ಹೂಗಳನ್ನು ನೋಡಿ ಆಶ್ಚರ್ಯಪಟ್ಟು, ಇಷ್ಟು ಸುಂದರ ಹೂಗಳು ನಮ್ಮ ದೇವರಿಗೆ ಅರ್ಪಣೆಯಾಗಿದ್ವು ಎಂದು ಸಂತೋಷಪಟ್ಟರು. ರಾಮಯ್ಯನ ಹೆಂಡತಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ, ನಮ್ಮ ತೋಟ ಸದಾ ಹೂಗಳಿಂದ ತುಂಬಿರಲಿ, ಹಳ್ಳಿಯವರು ಸಂತೋಷವಾಗಿರಲಿ ಎಂದು ಬೇಡಿಕೊಂಡಳು.